ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈಗ ನರೇಂದ್ರ ಮೋದಿ ಅವರು ಬಂದ ಮೇಲೇ ಈ ಥರ ರಾಜ್ಯಗಳಿಗೆ ಈ ಥರ ಪಾಲಾಗ್ಬಿಡ್ತಾ, ಅದಕ್ಕಿಂತ ಮುಂಚೆ ಎಲ್ಲ ಕರೆಕ್ಟಾಗಿತ್ತಾ? ನೋ. ಎಲ್ಲ ಕಾಲದಲ್ಲೂ ಕೂಡ ಸ್ವಾತಂತ್ರ್ಯ ನಂತರದ ಭಾರತದಿಂದ ಇಲ್ಲಿವರೆಗೂ ನಮ್ಮ ರಾಜ್ಯಗಳಿಗೆ ಅನ್ಯಾಯ ಆಗ್ತಾನೇ ಬರ್ತಾ ಇದೆ. ಯಾಕೆ ಅಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ. ತೀರಾ ಮೊನ್ನೆ 14th ಫಿನಾನ್ಸ್ ಕಮಿಷನ್ ಆದಮೇಲೆ 15th ಫಿನಾನ್ಸ್ ಕಮಿಷನ್ ಬಂತಲ್ಲ, ಅವಾಗೊಂದು ವಾದ ಶುರುವಾಯಿತು. ಈ ಥರ ಅನ್ಯಾಯ ಆಗ್ತಾ ಇದೆ, ನಾವು ದುಡಿತಾ ಇದ್ದೀವಿ, ಇವರು ತಿಂತಾ ಇದ್ದಾರೆ, ಸೆಸ್ಸು ತಿನ್ಕೊಳ್ತಾರೆ ಇವರು, ಸರ್ವಿಸ್ ಸೆಕ್ಟರು, ಸೇವಾ ವಲಯ, ಅದೇ ರೀ ನಮ್ಮ ಸಾಫ್ಟ್ವೇರ್ ಅದು ಇದು ಇದೆಯಲ್ಲ, ಈ ರಾಜ್ಯ ಚೆನ್ನಾಗಿದೆಯಪ್ಪ, ಚೆನ್ನಾಗಿ ಕಟ್ತಾ ಇದ್ದೀವಿ, ತಿನ್ಕೋತಾರೆ ಅಂತೆಲ್ಲ ವಿಷಯ ಬಂತು. ಅವಾಗೊಂದು ಪ್ಲಾನ್ ಏನು ಮಾಡ್ತಾರೆ, ಇಲ್ಲ ಈ ಪಾಲು ಹಿಂಗೆ ಕೊಡಬಾರ್ದು, ನಾವು ಈ ಪಾಲು ಹೆಂಗೆ ಕೊಡಬೇಕು ಅಂದರೆ, ನೋಡಪ್ಪ ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆಯೋ, ಭೂಭಾಗ ಜಾಸ್ತಿ ಇದೆಯೋ, ಯಾವ ದೊಡ್ಡ ರಾಜ್ಯ ಇದೆಯೋ ಅದಕ್ಕೆ ಜಾಸ್ತಿ ಪಾಲು ಹೋಗ್ಲಪ್ಪ, ಯಾವ ಚಿಕ್ಕ ರಾಜ್ಯ ಇದೆಯೋ ಜನಸಂಖ್ಯೆ ಕಡಿಮೆ ಇದೆಯೋ ಅದು ಕಡಿಮೆ ಪಾಲು ಬರಲಪ್ಪ ಅಂತ ಒಂದು ಲಾಜಿಕ್ ಇಟ್ಟರು. ಅವಾಗ ಸಿಟ್ಟು ಬಂತು ಎಲ್ಲ ರಾಜ್ಯಗಳವ್ರಿಗೆ. ಅಲ್ಲ ರೀ, 1971 ನೀವು 71 ಏನ್ರಿ ನೀವು ಮಾತಾಡಿದ್ರಿ, ಜನಸಂಖ್ಯೆ ನಿಯಂತ್ರಣ ಮಾಡಿ ಅಂತ ನೀವು ಮಾತಾಡಿದ್ರಿ. ನಾವು ದಕ್ಷಿಣದ ರಾಜ್ಯಗಳು ಸ್ಟ್ರಿಕ್ಟಾಗಿ ರೂಲ್ ತಂದು ಏನದು ಆರ್ತಿಗೊಬ್ಬಳು ಕೀರ್ತಿಗೊಬ್ಬ, ಆಯಿತಾ, ಇದನ್ನೊಂದು ರೂಲು, ನಾವಿಬ್ಬರು ನಮಗೊಬ್ಬರು ಎಲ್ಲ ಬಂತಲ್ವೇನ್ರಪ್ಪ, ಇದೆಲ್ಲ ಸ್ಟ್ರಿಕ್ಟಾಗಿ ನಾವು ಫಾಲೋ ಮಾಡ್ಕೊಂಡ್ವಿ. ಉತ್ತರದ ಹಿಂದಿ ಭಾಷಿಕ ರಾಜ್ಯಗಳು, ಬೇರೆ ಭಾಷಿಕ ರಾಜ್ಯಗಳು ಯಾರೂ ಫಾಲೋ ಮಾಡಲೇ ಇಲ್ಲ. 5 ಮಕ್ಕಳು 6 ಮಕ್ಕಳು 8 ಮಕ್ಕಳು ಇದೆಲ್ಲ ಕಥೆ ನಡೆದು ಹೋಯಿತು. ಈಗ ನೀವು ಈ ಸೂತ್ರ ಇಟ್ಬಿಟ್ಟು ಅದರ ಆಧಾರದಲ್ಲಿ ಅವ್ರಿಗೆ ಹಂಚಿಬಿಡಿ ಅಂದರೆ ನಾವು ದುಡಿಯೋಕ್ಕೆ ಅವ್ರು ತಿನ್ನೋಕ್ಕೆ ಅಂತ ಒಂದು ಪ್ರಶ್ನೆ ರೈಸ್ ಆಯ್ತು. ಇಲ್ಲಿ ಬಹಳ ಸರಳವಾಗಿ ಹೇಳ್ತಾ ಇದ್ದೀನಿ. ಇದರಾದ್ಮೇಲೆ ಏನು ಮಾಡಿದ್ರು, 15th ಫೈನಾನ್ಸ್ ಕಮಿಷನ್ ಟೈಮ್ಗೆ ಇದು ಮಾಡೋದಾದರೆ, ನೀವು ಜನಸಂಖ್ಯೆನೇ ನೀವು ಮಾನದಂಡ ಇಟ್ಕೊಳ್ಳೋದಾದರೆ ಕಳೆದ 100 ವರ್ಷಗಳಿಗೂ 1971 ಸೆನ್ಸಸ್ ಅಥವಾ ಜನಗಣತಿಯನ್ನೇ ನೀವು ಆಧಾರವಾಗಿ ಇಟ್ಕೊಳ್ಬೇಕು ಅಂತ ಮಾಡಿದ್ರು. ಒಪ್ಪಲೇ ಇಲ್ಲ, ಅದಕ್ಕೆ ಹಂಗೆಲ್ಲ ಬರಲ್ಲಿರಿ ಅಂತ ಹೇಳಿ ಏನು ಇವತ್ತಿನ ಜನಸಂಖ್ಯೆ ಏನಿದೆಯೋ ಅದರ ಆಧಾರದ ಮೇಲೆ ಕೊಟ್ಟುಬಿಟ್ರು. ಅಲ್ಲಿಗೆ ಕರ್ನಾಟಕಕ್ಕೆ ಡಬಲ್ ದೋಖ ಆಯಿತು ಅಂತ. ಹೌದಾ ವೆಂಕಟೇಶ್ವರ, ಸರಿಯಾಗಿ ಹೇಳ್ತಿದ್ದೀನಿ ನಾನು. ಈಗ ನೋಡಿ, 14ನೇ ಫೈನಾನ್ಸ್ ಕಮಿಷನಲ್ಲಿ ಏನಾಯಿತು ನಿಮಗೆ, 16,290 ಕೋಟಿ ಅನುಮೋದನೆ ಆಯಿತು. ಓಕೆ, ಯು ವಿಲ್ ಬಿ ಸರ್ಪ್ರೈಸ್ಡ್. ಕೊಟ್ಟಿದ್ದು ಎಷ್ಟು ಗೊತ್ತಾ ನಿಮಗೆ? 14,996 ಕೋಟಿ. 2,000 ಕೋಟಿ ಕೇಳಲೇ ಇಲ್ಲ ಇವರು ನಮ್ಮ ಕರ್ನಾಟಕದಲ್ಲಿದ್ದಂಥ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ. ಯಾಕೆ ಹೇಳಿಲ್ಲ ಅವರು? ಓಕೆ, ಆಲ್ ಆಫ್ ಸಡನ್ ಈಗ ಬಂದ್ಬಿಟ್ರು. ಏನಕ್ಕೆ ಬಂದ್ಬಿಟ್ರು? ಅದಕ್ಕಿಂತ ಮೊದಲು ನಮ್ಮ ಕಾಂಗ್ರೆಸ್ ವಕ್ತಾರರಿಗೆ ಒಂದು ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ. ಅವರು ಹೇಳ್ತಾರೆ, ಮಂತ್ರಿಗಳು ಬರಲಿ, MLA ಬರಲಿ, ಏನೋ ಬರೆದು ಕೊಟ್ಬಿಟ್ಟಿರೋರು ಬಂತಾರೆ ಅಂತಲ್ಲ. ಕಾಂಗ್ರೆಸ್ಸಿನ ಯಾವುದೇ ಕಾರ್ಯಕರ್ತ ಆಗಲಿ, ಯಾವುದೇ ಪದಾಧಿಕಾರಿಗಳಿಗಾಗಲಿ, ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ ಸಮರ್ಪಕವಾದ ಆನ್ಸರ್ನ ಮಾಡಲಿಕ್ಕೆ ಸಶಕ್ತನಾಗಿದ್ದಾನೆ. ಅದು ಮೋದಿ ಅವರು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಪ್ರಧಾನಮಂತ್ರಿಗಳ ಸಂಖ್ಯೆಯಲ್ಲಿ ತಗೊಳ್ಬೋದು ಅಂತ ಹೇಳ್ತೀನಿ. ಅವರು ಅಂತ ವೈಯಕ್ತಿಕ ತೇಜೋವಧೆ ಮಾಡುವಂಥ ಒಂದು ಸಂಸ್ಕೃತಿ ಕೆಲಸನ ಮಾಡಬಾರ್ದು ಅಂತ ನಾನು ಅವರಿಗೆ ಆಗ್ರಹ ಮಾಡ್ತೇನೆ. ಅವರ ಯೋಗ್ಯತೆಗೆ ತಕ್ಕನಾದಂಥ ಮಾತಲ್ಲ ಅದು. ಅವ್ರು ಬಿಕಾಸ್ he is a son of a minister, it does not mean that others are less than that. Okay, you should know that and you should not talk in future. The second time he is mentioning like that. Okay, ಮಿನಿಸ್ಟರ್ ಬಂದು ಮಾತಾಡಲಿ, MLA ಇವ್ರು ತಂದೆ ಮಿನಿಸ್ಟರ್ ಆಗಿದ್ರು, ಇವ್ರು MLC ಆದ್ರು. ಎಷ್ಟು ಜನ ಆಗಕ್ಕಾಗ್ತದೆ ಈ ದೇಶದಲ್ಲಿ? ಓಕೆ, ಇರೋದೇ 224 ಜನಕ್ಕೆ. ಇನ್ನೊಂದ್ಸರಿ ಅವ್ರು ಅದು ಮಾತಾಡಬಾರ್ದಂತ ನಾನು ಸವಿನಯವಾಗಿ ಸನ್ಮಾನ್ಯ ಕಾಂಗ್ರೆಸ್ನವ್ರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಇದು ವೈಯಕ್ತಿಕ ತೇಜೋವಧೆ, ಇದು ಅವ್ರ ಗೌರವಕ್ಕೆ ಸರಿ ಬರುವಂತದ್ದಲ್ಲ. ಇಲ್ಲ ತಾವು ಇನ್ನೇನು ಮಾತಾಡಬೇಡಿ. ದಯವಿಟ್ಟು ನೀವು ಮಾತಾಡಿದಿರಿ, ದಯವಿಟ್ಟು ನಿಲ್ಸಿ. ನೀವು ದಯವಿಟ್ಟು ನಿಲ್ಸಿ. ನೀವು ವೈಯಕ್ತಿಕವಾಗಿ ತೇಜೋವಧೆ 2ನೇ ಸರಿ ಮಾಡ್ತಾ ಇದ್ದೀರಿ. ಅದು ನಿಮ್ಮ ವ್ಯಕ್ತಿತ್ವ ಸರಿ ಬರುವಂತದ್ದಲ್ಲ. ಇಲ್ಲ ಯಾಕೆ ಪ್ರತಿಯೊಬ್ಬ ಬಿಜೆಪಿ 10 ವರ್ಷದಲ್ಲಿ ಯಾವ್ದಾದ್ರು ಒಂದು ಕರಪ್ಷನ್ ತೋರಿಸಿ ಮೋದಿ ಅವ್ರ ಮೇಲೆ. ನಿಮ್ಮ ಮೇಲೆ ಎಷ್ಟು ಕರಪ್ಷನ್ ಚಾರ್ಜ್ ಇದೆ ನೋಡಿ. ನೀವು ನಿಮ್ಮ ಆಡಳಿತದಲ್ಲಿ 2004ರಿಂದ 2014 ಬರೀ ಕರಪ್ಷನ್ ಇದೆ. ಮೋದಿ ಅವ್ರ ಮೇಲೆ ಒಂದು ಕಾರ್ಯಕ್ರಮ ತೋರಿಸಿ, ಯಾವ್ದಾದ್ರು ಬರ್ದು ಕೊಟ್ಟರೆ ತಗೊಂಡ್ಬರೋದಿಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ಅಂಕೆ ಸಂಖ್ಯೆ ಇದೆ, ಅಲ್ಲಿ ನೋಡಿ. ನೀವು ಡ್ಯಾಮ್ ಕಟ್ಟಿದ್ರಿ, ನೀವು ಯಾಕೆ ಡ್ಯಾಮ್ ಕಟ್ಟಿದ್ರಿ? ನೀವು ಕಟ್ಟಿರೋದೆಲ್ಲ ಏನಾಗಿದೆ ನೋಡಿ. ನೀವು ಹೇಳಪ್ಪ. ಅಲ್ಲ ದಯವಿಟ್ಟು ಬಗ್ಗೆ ಬಹಳ ಗೌರವ ಇದೆ, ಮಾತಾಡಬಾರ್ದು. ಈಗ ನೋಡಿ, ಈ GST ಮತ್ತು ಸೆಸ್ ಸರ್ಚಾರ್ಜ್ ಬಗ್ಗೆ ಮಾತಾಡ್ತಾರೆ. ಇದುವರೆಗೆ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡಿದ್ದಲ್ಲ, ಆಲ್ ಆಫ್ ಸಡನ್ ಯಾಕೆ ಬಂದ್ರಿ ಇವರು? ನಾನು ಹೇಳ್ತೀನಿ ಯಾಕೆ ಬಂದ್ರಂದ್ರೆ, ರಾಜ್ಯದಲ್ಲಿ 223 ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 13ನೇ ತಾರೀಕು ಬರ ಅಂತ ಮಾಡಿದ್ದಾರೆ. 37 ಲಕ್ಷ ಜನ ಬರದಿಂದ ತತ್ತರಿಸಿ ಹೋಗಿದ್ದಾರೆ. ಆಮೇಲೆ 6,097 ಗ್ರಾಮಗಳಲ್ಲಿ ಕುಡಿಯೋ ನೀರಿಲ್ಲ. ಆಮೇಲೆ ಇವರಿಗೆ ವಿದ್ಯಾನಿಧಿ ಅಂತಕ್ಕಂಥ ಒಂದು ರೈತರ ಮಕ್ಕಳಿಗೆ ಒಂದು ಫೀಸ್ ಕೊಡ್ತಾ ಇದ್ರು ಬಿಜೆಪಿನವರು, ಅದನ್ನು ತಪ್ಪಿಸಿದ್ರು. 4,000 ರೂಪಾಯಿ ಕೊಡ್ತಾ ಇದ್ರು, ಅದನ್ನ ತಪ್ಪಿಸಿದ್ರು. ಆಮೇಲೆ ಭಾಗ್ಯ ಜ್ಯೋತಿ ಮತ್ತು ಕುಟೀರ ಜ್ಯೋತಿ ಅಂತ ಮೊದಲೇ ಇತ್ತದು.
75 ಯೂನಿಟ್ ಈ ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿನವರು ಫ್ರೀಯಾಗಿ ಕೊಡ್ತಾ ಇದ್ರು. ಅದೆಲ್ಲ ರೀನೇಮ್ ಮಾಡ್ಬಿಟ್ಟು ನಮಗೆ ವಿದ್ಯುತ್ ಶಕ್ತಿ ಕೊಡ್ತೀವಿ ಅಂತ ಬರೀ ಹೇಳಿದ್ರು. SC ST ಗೆ ಮಾತ್ರ. ಹೌದು. ಹೇಳಿ, ಅರ್ಧಂಬರ್ಧ information ಹೇಳ್ಬೇಡಿ. ಇಲ್ಲ, full ಇಲ್ಲ, ಹೇಳಿ. ಇದು ಹೇಳ್ತೀನಿ, ನಾನು ಹೇಳ್ತೀನಿ. ನೀವು correct ಆಗಿ ಹೇಳಿ, ನಾವು interrupt ಮಾಡಲ್ಲ. ನಿಮ್ಮ ಬಂದಾಗ ಹೇಳಿ, ನಿಮ್ಮ ಅವಕಾಶ ಬಂದಾಗ ನೀವು ಸುಳ್ಳು ಹೇಳಿದ್ರೆ interrupt ಮಾಡ್ತೀನಿ. ಇಲ್ಲ, ಇದು Full ನೀವು ಹೇಳ್ಬೇಕು. ಬಂದಾಗ ಹೇಳಿ, ನಾನು ಸುಳ್ಳು ಹೇಳ್ತಲ್ಲ. ಇದೆ ಇದು SC ST ಗೆ ಮಾತ್ರ ಕೊಟ್ಟಿದ್ದು, ಅದನ್ನ ಹೇಳಿ. ಕೊಟ್ಟಿದ್ದಾರೆ Okay. ಅಲ್ವೇ? ಅದನ್ನೆಲ್ಲ ಮರೆಮಾಚಕ್ಕೆ ಓಕೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ 800 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಓಕೆ ಕರೋನಾದಿಂದ ಸತ್ತಂತ 850 ಜನಕ್ಕೆ 11 ಕೋಟಿ ರೂಪಾಯಿ ಕೊಡಕ್ಕಾಗಲ್ಲ ಅಂತ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವ್ರು ಎಲ್ಲ ಮರೆಮಾಚಲಿಕ್ಕೆ ಇದನ್ನೆಲ್ಲ ಬಿಟ್ಟು ನಾವು ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಹೋಗಿ ಮಾಡ್ತೀವಿ ಅಂತ. ನಿರ್ಮಲಾ ಸೀತಾರಾಮನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ನಾನು ₹1 ಕೂಡ ಬಾಕಿ ಇಲ್ಲ ರಾಜ್ಯ ಸರ್ಕಾರಕ್ಕೆ, ಶ್ವೇತಪತ್ರವನ್ನು ಹೊಡಿಸ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಈ ಅಂಶಗಳ ಬಗ್ಗೆ ನಂದೇನು ತಕರಾರಿಲ್ಲ ಸರ್, ಬಟ್ ನಾನು ಸಿದ್ದರಾಮಯ್ಯನವರು ನಿನ್ನೆ ಏನು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು, ಆ ಅಂಕಿ ಅಂಶಗಳೆಲ್ಲ ಪೂರ್ತಿ ಸುಳ್ಳು. ನಮ್ಮ ರಾಜ್ಯಕ್ಕೆಲ್ಲ ತುಂಬಾ ಚೆನ್ನಾಗಿ ಬಂದುಬಿಟ್ಟಿದೆ. ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾ ಇದ್ರೆ ನೀವು ಹೇಳ್ತಾ ಇದ್ರು. ನಾನು ಈ ಪರ್ಟಿಕ್ಯುಲರ್ ಟ್ಯಾಕ್ಸ್ ಬಗ್ಗೆನೇ ನಾನು ಮಾತಾಡ್ತಿರೋದು ಸರ್ ಇಲ್ಲಿ. ಈ ರೈತರ ಆತ್ಮಹತ್ಯೆ, ಬರ ಪರಿಹಾರ, ಇನ್ನೊಂದು ದಿನ ಮಾತಾಡೋಣ. ಅದು ಈಗ ಅದಲ್ಲೇನು ಡಿಸ್ಪ್ಯೂಟ್ ಇದೆ ತಮಗೆ? ಇಲ್ಲ ಸರ್, ನಾನು ಅದನ್ನೇನು ಹೇಳ್ತಿಲ್ಲ. ಇಲ್ಲ, ನಾನು ಇಡೀ ಪ್ರಶ್ನೆ ಇರೋದೇನಂದ್ರೆ ತೆರಿಗೆ ವಿಚಾರ ರಾಜ್ಯಕ್ಕೆ ಅನ್ಯಾಯ ಆಗಿರೋದು ನಿಜಾನಾ ಸುಳ್ಳ? ತೆರಿಗೆ ವಿಚಾರ ರಾಜ್ಯಕ್ಕೆ ಅನ್ಯಾಯ ಆಗಿರೋದು ನಿಜಾನಾ ಸುಳ್ಳ? ಸುಳ್ಳು. ಸುಳ್ಳು. ಫೈನ್. ಸುಳ್ಳು. ಇಲ್ಲಿ ಹೇಗೆ ಯಾವ್ದು ಸುಳ್ಳು ಸರ್? ಯಾವ್ದು? ಯಾಕಂತಂದ್ರೆ ಇವ್ರ ಏನು ಹಣಕಾಸನ್ನ ರಾಜ್ಯಗಳಿಗೆ ನಿಗದಿ ಮಾಡ್ಬೇಕಾದವ್ರು ಯಾರು? ಓಕೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ತಾರೆ ಅಥವಾ ಅವ್ರ ಪ್ರತಿನಿಧಿ ಹೋಗ್ತಾರೆ, ಅಂಕೆ ಸಂಖ್ಯೆಗಳನ್ನು ಕೊಡ್ತಾರೆ. 1.5% ಆಗ್ಲಿಕ್ಕೆ ಕಾರಣ ಯಾರು? ನಾನು ಹೇಳ್ತಾ ಇದ್ದೀನಿ ನಿಮಗೆ, 15ನೇ ಹಣಕಾಸು ಮುಂದುಗಡೆ 1.5% ಇಂಟ್ರೆಸ್ಟ್ ಇದು ಅನುದಾನ ಕಡಿಮೆ ಆಗ್ಲಿಕ್ಕೆ ಕಾರಣ ಯಾರು? ಅಧಿಕಾರದಲ್ಲಿದ್ದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಈಗ ಒಂದು ಕೊಟ್ಟಿದ್ದಾರೆ. ಏನ್ ಮಾಡಕ್ಕಾಗ್ತದೆ? ಅದಷ್ಟೇ ಅಲ್ಲ, ನಾನು ನಿಮ್ಗಿನ್ನು ರಾಜ್ಯಕ್ಕೆ ಬಂದಿರತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ಹೇಳ್ತೀನಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್ ವೆಂಕಟೇಶ್ ಸರ್. ನಿಮಿಷ ಏನಂತ ವಿಷಯ ಅಂತ ಹೇಳಿದ್ರೆ ಸರ್, ಈಗ ಆಯ್ತಪ್ಪ ₹50 ಕೊಡಬೇಕು ಅಂತ ಇರುತ್ತೆ ಸರ್. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಹೇಳಿ. ₹50 ಕೊಡೋ ಜಾಗದಲ್ಲಿ ಯಾವುದೋ ಒಬ್ಬರು CM ಇದ್ದ ಕಾಲದಲ್ಲಿ, XYZ CM ಇದ್ದ ಕಾಲದಲ್ಲಿ ₹43 ₹41 ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಳೋಣ ಸರ್. ನಮ್ಮ ಇಡೀ ಪ್ರಶ್ನೆ ಇರೋದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮುಖ್ಯಮಂತ್ರಿ ನಾವು ಪ್ರಶ್ನೆ ಕೇಳ್ತೀವಿ ನಾವು. ಅಲ್ರಿ ಅವಾಗ ಇದ್ರಲ್ರಿ ನೀವು ಏನ್ರಿ ಮಾಡ್ತಿದ್ರಿ ಅವಾಗ, ಯಾಕ್ರಿ ಕೇಳಿಲ್ಲ ಅಂತ ನಾವು ಕೇಳೋಣ. ನಾನು ಇಡೀ ಪಾಯಿಂಟ್ ಇರೋದೇನು ಅಂತ ಹೇಳಿದ್ರಿ, ಇಲ್ಲಿ ₹40 ಅಂತ ನೀವು ಹೇಳಿದ್ರಲ್ಲ, ಅಕಾರ್ಡಿಂಗ್ ಟು 15th, ಅಕಾರ್ಡಿಂಗ್ ಟು 14th, ನೀವು ಆ ₹43 ಅದರಲ್ಲೂ ಮುರ್ಕೋತೀನಿ, ಅದರಲ್ಲೂ ನಾನು ಕೊಡಲ್ಲ ಅಂದರೆ ಅವಾಗೂ ಕೇಳಬಾರ್ದ ನಾವು ಅಂತ ಪಾಯಿಂಟ್. ಒಂದು ಅಂಡರ್ಸ್ಟ್ಯಾಂಡಿಂಗ್ ನೋಡಿ. 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ NDA ಸರ್ಕಾರದಲ್ಲಿ ಈಗಾಗಲೇ 1,16,828 ಕೋಟಿ ಬಿಡುಗಡೆ ಆಗಿದೆ. ಓಕೆ, ಇಲ್ಲಿದೆ ನನ್ನ ನಂತರ ಡಾಟಾ ಇದೆ ಕೊಡಿ. ಇನ್ನು ಈ ಅವಧಿ ಎಷ್ಟುವರೆಗಿದೆ? ಹಣಕಾಸು ಆಯೋಗದ ಅವಧಿ 2022 ನಮ್ಗೆ 26 ಎಷ್ಟು ಬರ್ಬೇಕು ನಮ್ಗಿನ್ನು? 2.5 ಲಕ್ಷ ಕೋಟಿಗೆ ಮಿಗಿಲಾದ ತೆರಿಗೆ ಬರೋಕೆ ನಮ್ಗಿದೆ, ಬರ್ಲಿಕ್ಕಿದೆ, ಬರ್ತದೆ. ಆಯ್ತಾ? ಅದಕ್ಕೋಸ್ಕರ ಈ ಸೆಸ್ ಬಗ್ಗೆ ಮಾತಾಡ್ತಾರೆ. ನಾನು ಸೆಸ್ ಬಗ್ಗೆ ಕೂಡ ತಮಗೆ ಹೇಳ್ತೀನಿ. GST ಮತ್ತು ಸೆಸ್ ರಾಜ್ಯಕ್ಕೆ ಪಾಲು ಕೊಡಬೇಕಂತ ವಾದವನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಷ್ಟು ವರ್ಷ ಯಾಕೆ ಕೇಳಲಿಲ್ಲ? ಕಾಂಗ್ರೆಸ್ ಆಡಳಿತದಲ್ಲಿ ಯಾಕೆ ಕೇಳಲಿಲ್ಲ? ಕೊಡಬಾರ್ದು ಅಂತ ಅದಾಗುತ್ತದು, ಅದನ್ನ ಕೊಡ್ತಾರೆ, ಅವ್ರನ್ನ ಕೊಡಲ್ಲ ಅಂತ ಹೇಳಿಲ್ಲ ಅವರು. ಇದು ತೆರಿಗೆ ಏನಾಗ್ತದೆ, ಅದು ಪರಿವರ್ತನೆ ಆಗಿ ಆ ರಾಜ್ಯದ